ಓಂ ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮುರಳಿ ಯೋಗ ಕ್ಲಾಸ್. ವಿಷಯ: ಕಾನೂನು ಕೈಯಲ್ಲಿ ಅಲ್ಲ, ತಂದೆಯ ಕೈಯಲ್ಲಿ ಬಿಡುವ ಯೋಗ. ಕ್ಲಾಸ್ ಆರಂಭ. 1 ನಿಮಿಷ. ಓಂ ಶಾಂತಿ. ನಾನು ಆತ್ಮ. ನಾನು ಈಗ ಶಿವ ತಂದೆಯ ಜೊತೆ ಯೋಗ ಕಲಿಯಲು ಕುಳಿತಿದ್ದೇನೆ. ಇದು ಜ್ಞಾನವಲ್ಲ, ಅನುಭವದ ಯೋಗ. ಯೋಗದ ಮೊದಲ ಹಂತ ಆತ್ಮ ಅಭಿಮಾನ ಸ್ಥಿತಿ. 3 ನಿಮಿಷ. ಶಾಂತವಾಗಿ ಕುಳಿತುಕೊಳ್ಳಿ. ಕಣ್ಣುಗಳನ್ನು ಸೌಮ್ಯವಾಗಿ ಅರ್ಧ ಮುಚ್ಚಿ. ಮನನ ವಾಕ್ಯಗಳು ನಿಧಾನವಾಗಿ. ನಾನು ದೇಹವಲ್ಲ, ನಾನು ಶಾಂತ ಆತ್ಮ. ಈ ದೇಹ ನನ್ನ ವಸ್ತ್ರ. ನಾನು ಕ್ರೋಧವಲ್ಲ, ನಾನು ಶಾಂತಿ. ನಾನು ತೀರ್ಪುಗಾರನಲ್ಲ, ನಾನು ವಿದ್ಯಾರ್ಥಿ. ಇಲ್ಲಿ ಆತ್ಮ ಹಗುರವಾಗುತ್ತಿರುವ ಅನುಭವ ಮಾಡಿ. ತಂದೆಗೆ ಒಪ್ಪಿಸುವ ಯೋಗ. 5 ನಿಮಿಷ ಮಾಡಿ. ಮುರಳಿಯ ಅಂಶ: ಮಕ್ಕಳ ಅವಗುಣಗಳನ್ನು ತೆಗೆಯುವ ಕಾಂಟ್ರಾಕ್ಟ್ ತಂದೆಯೊಬ್ಬರೇ ತೆಗೆದುಕೊಂಡಿದ್ದಾರೆ. ಈಗ ಹೃದಯದಿಂದ ಹೇಳಿ: ಬಾಬಾ, ನಾನು ಯಾರನ್ನು ಸುಧಾರಿಸುವ ಜವಾಬ್ದಾರಿ ತೆಗೆದುಕೊಳ್ಳುವುದಿಲ್ಲ. ಯಾರ ತಪ್ಪು ನನಗೆ ಕಾಣಿಸಿದರೂ ಅದನ್ನು ನಿನ್ನ ಕೈಯಲ್ಲಿ ಒಪ್ಪಿಸುತ್ತೇನೆ. ನಾನು ಕಾನೂನು ಕೈಯಲ್ಲಿ ತೆಗೆದುಕೊಳ್ಳುವುದಿಲ್ಲ. ನೀನೇ ನ್ಯಾಯಾಧೀಶ, ನೀನೇ ಶಿಕ್ಷಕ. ಈ ಭಾವನೆಯೊಂದಿಗೆ ಶಿವತಂದೆಯ ಶಾಂತ ಕಿರಣಗಳು ನಿಮ್ಮ ಮನಸ್ಸಿಗೆ ಹರಿಯುತ್ತಿರುವಂತೆ ಅನುಭವಿಸಿ. ಕ್ರೋಧ ಬಿಡುಗಡೆ ಯೋಗ. 4 ನಿಮಿಷ. ಮುರಳಿಯ ಅಂಶ: ಕ್ರೋಧದಲ್ಲಿ ಬರುವುದು ದೇಹಾಭಿಮಾನ. ಮನಸ್ಸಿನಲ್ಲಿ ಕೇಳಿ: ನಾನು ಯಾರ ಮೇಲೆ ಕೋಪ ಮಾಡಿಕೊಂಡಿದ್ದೇನೆ? ಯಾರ ತಪ್ಪನ್ನು ನೆನೆದು ಮನಸ್ಸು ಭಾರವಾಗಿದೆ? ಈಗ ನಿಧಾನವಾಗಿ ಹೇಳಿ: ಬಾಬಾ, ಈ ಕ್ರೋಧ ನಿನ್ನದು, ಈ ಭಾರ ನಿನ್ನದು. ನಾನು ಹಗುರ ಆತ್ಮ. ಕ್ರೋಧ ಕರಗುತ್ತಿರುವಂತೆ, ಮನಸ್ಸು ತಂಪಾಗುತ್ತಿರುವಂತೆ ಅನುಭವಿಸಿ. ಸಾಕ್ಷಿ ಸಂಗಾತಿ ಸ್ಥಿತಿ. 4 ನಿಮಿಷ. ವರದಾನ ಆಧಾರ: ಸದಾ ಸಂಗಾತಿ ಹಾಗೂ ಸಾಕ್ಷಿ ಸ್ಥಿತಿಯ ಅನುಭವ ಮಾಡುವಂತಹ ಶಿವಶಕ್ತಿ ಸ್ವರೂಪ ಭವ. ಅನುಭವ ಮಾಡಿ. ನಾನು ನಡೆಯುತ್ತಿದ್ದರೂ, ಕೆಲಸ ಮಾಡುತ್ತಿದ್ದರೂ ಶಿವತಂದೆ ನನ್ನ ಜೊತೆಗಿದ್ದಾರೆ. ನಾನು ಮಾತನಾಡುತ್ತಿದ್ದರೂ ಬಾಬಾ ಸಾಕ್ಷಿಯಾಗಿ ಜೊತೆಗಿದ್ದಾರೆ. ಮನಸ್ಸಿನಲ್ಲಿ ಹೇಳಿ: ನಾನು ಒಬ್ಬಳಲ್ಲ, ಶಿವ ನನ್ನ ಸಂಗಾತಿ. ನಾನು ಶಿವಶಕ್ತಿ ಆತ್ಮ. ಕೊನೆಯ ಸಂಕಲ್ಪ ಸೀಲಿಂಗ್. 2 ನಿಮಿಷ. ಇಂದು ಸಂಕಲ್ಪ: ಇಂದು ಯಾರ ತಪ್ಪು ಕಂಡರೂ ನಾನು ತಂದೆಯನ್ನು ನೆನಪು ಮಾಡುತ್ತೇನೆ. ನನ್ನ ಮಧುರತೆ ಕಳೆದುಕೊಳ್ಳುವುದಿಲ್ಲ. ನಿಂದನೆಗಿಂತ ನೆನಪು ಆಯ್ಕೆ ಮಾಡುತ್ತೇನೆ. ಓಂ ಶಾಂತಿ. ಕ್ಲಾಸ್ ನಂತರ ಅನುಭವದ ಪ್ರಶ್ನೆ: ಯೋಗದ ನಂತರ ಮನಸ್ಸು ಹಗುರವಾಗಿದೆಯೇ? ಯಾರ ಬಗ್ಗೆ ಯೋಚನೆ ಬದಲಾಗಿದೆಯೇ? ಓಂ ಶಾಂತಿ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಶನ್